ಬೇಡ ಸಮುದಾಯದ ವಾಲ್ಮೀಕಿ ಸಮುದಾಯದ ನಾಯಕ ಸಮುದಾಯದ ಆ ಸಮುದಾಯಕ್ಕೆ ಅದೊಂದು ಶಕ್ತಿ ಇದೆ. ಆ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟ ಹಣವನ್ನ ತಿಂದಿ ತೇಗದಿರಲ್ಲ. ಇಷ್ಟಾಗಿಯೂ ಕೂಡ ನಾಗೇಂದ್ರ ಅವ್ರನ್ನ ಮಂತ್ರಿ ಮಾಡಿದಿರಲ್ಲ, ರಾಜೀನಾಮೆ ಕೊಡಿಸಿ ಅಂತ ಬಿಜೆಪಿಯವರು ಪಟ್ಟಿಡಿದು ಕೂತವ್ರೆ. ಮತ್ತೊಂದು ಕಡೆ ಚಾಮರಾಜನಗರ ಶೂಟೌಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಕೂಡ ಮಾತನಾಡ್ತಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ರಾಷ್ಟ್ರೀಯ ಘಟಕದಲ್ಲಿ ಒಂದಷ್ಟು ಪುನರ್ರಚನೆ ಆಗಿದೆ, ಒಂದಷ್ಟು ಬದಲಾವಣೆಗಳನ್ನ ಮಾಡಿದ್ದಾರೆ ನಿತಿನ್ ನವೀನ್. ಇದೆಲ್ಲದರ ನಡುವೆ ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಕ್ಷಮೆ ಯಾಚಿಸಿದ್ದಾರೆ ವಿಧಾನಸಭೆಯಲ್ಲಿ. ರಾಜ್ಯ ದೇಶ ವಿದೇಶದ ಪ್ರಮುಖ ಸುದ್ದಿಗಳನ್ನ ನೋಡುವಂತ ಸಮಯ. ಪ್ರೈಮ್ ಟೈಮ್ ನ್ಯೂಸ್ಗೆ ಸ್ವಾಗತ. ನಾನು ಶಿವಕುಮಾರ್. ಮತ್ತೊಂದು ರಿಕ್ವೆಸ್ಟ್, ನೀವೇನೋ ನಮ್ಮ ಕರ್ನಾಟಕ ಟಿವಿ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ನೀವು ನಮಗೆ ದೊಡ್ಡ ಸಪೋರ್ಟ್ ಮಾಡ್ದಂಗಾಗತ್ತೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನಮ್ಗೆ ಬೆಂಬಲ ಕೊಡಬೇಕು ಅಂತ ಅನ್ಸಿದ್ರೆ ಜಾಯಿನ್ ಬಟನ್ ಮೂಲಕ ನೀವು ನಮಗೆ ಸಪೋರ್ಟ್ ಮಾಡಬಹುದು. ಮತ್ತೊಮ್ಮೆ ನ್ಯೂಸ್ಗೆ ಸ್ವಾಗತ. ಬಳ್ಳಾರಿ ಚುನಾವಣೆಗೆ ವಾಲ್ಮೀಕಿ ನಿಗಮದ ಹಗರಣದ ಹಣವನ್ನ ಬಳಸಲಾಗಿದೆ ಅಂತ ಬಿಜೆಪಿ ಸದಸ್ಯ ಸುನಿಲ್ ಕುಮಾರ್ ಆರೋಪಿಸಿದ್ದು, ಇದಕ್ಕೆ ದಾಖಲೆ ಕೊಡುವಂತೆ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಸವಾಲು ಹಾಕಿದ್ದಾರೆ. ಈ ಮೂಲಕ ಸದನದಲ್ಲಿ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ಮತ್ತೆ ತೀವ್ರ ವಾಗ್ವಾದ ನಡೆದಿದೆ. ಸದನ ಆರಂಭವಾಗುತ್ತಿದ್ದಂತೆ ಹನೂರು ಎನ್ಕೌಂಟರ್ ಹಾಗೂ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಸದಸ್ಯರು ಗದ್ದಲ ನಡೆಸಿದ್ರು. ಬಳಿಕ ಸದನ ಆರಂಭವಾದಾಗ ವಾಲ್ಮೀಕಿ ಹಗರಣದ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಇದನ್ನ ಮಾತಾಡಿದಂತ ಸುನಿಲ್ ಕುಮಾರ್, ಉಪದೇಶ ಚರ್ಚೆ ಬೇಡ, ಬಿ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ರು. ಇದಕ್ಕೆ ಧ್ವನಿಗೂಡಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್, ಈ ಹಿಂದೆ ರಾಜೀನಾಮೆ ಕೊಟ್ಟಿದ್ದು ಯಾಕೆ, ಮತ್ತೆ ಸಚಿವ ಸ್ಥಾನ ನೀಡಿದ್ದು ಯಾಕೆ ಅಂತ ಪ್ರಶ್ನೆ ಮಾಡಿದ್ರು. ಮೊದಲು ರಾಜೀನಾಮೆ ಪಡೆಯಲಿ, ನಂತರ ಚರ್ಚೆ ನಡೆಸೋಣ ಅಂತ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಂತ ಡಾಕ್ಟರ್ ಜಿ ಪರಮೇಶ್ವರ್, ನೋಟಿಸ್ ಕೊಡಲಿ, ನಾವು ಚರ್ಚೆಗೆ ಸಿದ್ಧ ಅಂತ ಹೇಳಿದ್ರು. ಇದಕ್ಕೆ ಅಶೋಕ್, ರಾಜೀನಾಮೆ ಪಡೀರಿ, ನಾವು ಚರ್ಚೆ ಮಾಡ್ತೇವೆ ಅಂತ ಪ್ರತಿ ಸವಾಲ್ ಹಾಕಿದ್ರು. ಈ ವೇಳೆ ಪರಮೇಶ್ವರ್, ಸಿದ್ದರಾಮಯ್ಯ ರಾಜೀನಾಮೆ ಪಡೆದ ಬಳಿಕ ಸಾಕಷ್ಟು ಬದಲಾವಣೆ ಆಗಿವೆ, ಬಿ ನಾಗೇಂದ್ರ ಅವರಿಗೆ ರಾಜ್ಯಪಾಲರೇ ಪ್ರಮಾಣ ವಚನ ಬೋಧಿಸಿದ್ದಾರೆ ಅಂತ ತಿರುಗೇಟು ಕೊಟ್ಟರು. ಇದಕ್ಕೆ ಸುನಿಲ್ ಕುಮಾರ್, ಬಳ್ಳಾರಿ ಚುನಾವಣೆಗೆ ಎಸ್ಟಿ ಸಮುದಾಯದ ಹಣ ಬಳಸಿಲ್ಲ ಅಂತ ಹೇಳೋದಾದ್ರೆ ದಾಖಲೆ ಕೊಡಿ ಅಂತ ಒತ್ತಾಯ ಮಾಡಿದ್ರು. ಇದಕ್ಕೆ ಪರಮೇಶ್ವರ್, ಬಳ್ಳಾರಿ ಚುನಾವಣೆಗೆ ಹಣ ಬಳಸಿದ್ದೇವೆ ಅನ್ನೋದಕ್ಕೆ ದಾಖಲೆ ಕೊಡಿ ಅಂತ ಸವಾಲನ್ನ ಹಾಕಿದ್ರು. ಬಳಸಿಲ್ವೋ, ಬಟ್ ವಾಲ್ಮೀಕಿ ನಿಗಮದಲ್ಲಿ 89 ಕೋಟಿ ಲೂಟಿ ಮಾಡಿದ್ದು ಸತ್ಯ ಅಂತ ಗೊತ್ತು. ಎಸ್ಸಿ ಸಮುದಾಯದ ನಂತರ ಎಸ್ಟಿ ಸಮುದಾಯ ಬಹಳ ಹಿಂದುಳಿದಂತ ಸಮುದಾಯ. ಆ ಸಮುದಾಯಕ್ಕೆ ಉದ್ಧಾರ ಆಗ್ಲಿ ಅಂತ ಮೀಸಲಿಟ್ಟ ಹಣವನ್ನ ತಿಂದು ತೆಗೆದಂತ ನಿಮ್ದ್ಯಾವ ಸೀಮೆ ಲೆಕ್ಕಾಚಾರ ಅಂತ. ಇದರ ಮೊದಲ ರೂವಾರಿ ನಾಗೇಂದ್ರ ಏನಂತ ಮಂತ್ರಿ ಮಾಡೋದೇನಿತ್ತ ಅಂತ ಆಟ ಅಂತ. ರಾಯಚೂರು ಗ್ರಾಮೀಣದ ಬಸವನಗೌಡ ದದ್ದಲಿರ್ಲಿಲ್ವಾ? ಇಲ್ಲ ಇತ್ಲ ಕಡೆ ಅನಿಲ್ ಚಿಕ್ಕಮಾದು ಇರ್ಲಿಲ್ವಾ? ಕಂಪ್ಲಿ ಗಣೇಶ್ ಇರ್ಲಿಲ್ವಾ? ಅಲ್ಲಿ ಎಸ್ಟಿ ಸಮುದಾಯದ ಮತ್ತಷ್ಟು ಶಾಸಕರು ನಿಮ್ಮಲ್ಲೇ ಇದ್ದಾಗ ನಾಗೇಂದ್ರ ವೈ ನಾಗೇಂದ್ರ ಉಳಿದಂತ ಭಾಗಿಯಾದವ್ರು ಹೆಸರು ಹೇಳ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ನೀವು ಮಾಡಿದಿರಿ ಅಂತ ಅವ್ರ ಆರೋಪ. ಆ ಸಮುದಾಯದ ಹಣವನ್ನ ತಿಂದು ತೇಗಿ ಅಭಿವೃದ್ಧಿ ಆಗ್ಲಿ ಅಂತ ವಾಲ್ಮೀಕಿ ನಿಗಮ ಇರೋದು, ಆ ಕಮ್ಯುನಿಟಿ ಅಭಿವೃದ್ಧಿ ಆಗ್ಲಿ ಅಂತ. ಒಂದ್ ಕಡೆ ತನಿಖಾ ಸಂಸ್ಥೆ ಕೂಡ ಹೇಳುತ್ತಿದ್ದೇನೆ ಚುನಾವಣೆಗೆ ಹೆಂಗ್ ಬಳಕೆ ಆಗಿದೆ ಅಂತ, ಲೈಕ್ ಯಾವ್ಯಾವ ಹೆಂಗೆ ಬೇರೆ ಬೇರೆ ಅಕೌಂಟ್ ಹಾಕಿದ್ರು, ಹಗರಣ ಆಗಿರೋ ಸಾಬೀತಾಗಿದೆ. ಅದ್ರ ಮಂತ್ರಿ ಅವರು ಮಂತ್ರಿ ಮಾಡಿದ್ಯಾಕೆ ಮುಚ್ಚಾಕಕ ಅನ್ನೋ ಆರೋಪ. ಬಟ್ ಈ ವಿಷಯದಲ್ಲಿ ಇನ್ನೂ ಬೇರೆಯವ್ರನ್ನ ಮಂತ್ರಿ ಮಾಡಕ್ ಅವಕಾಶ ಇದ್ರು, ನಾಗೇಂದ್ರ ಅವ್ರನ್ನ ಯಾಕೆ ಮಾಡಿದ್ರಿ? ಕೆಎನ್ ರಾಜಣ್ಣ ಇರ್ಲಿಲ್ವಾ? ರಾಜಣ್ಣ ಏನ್ ಹಗರಣ ಮಾಡ್ಲಿಲ್ಲ? ರಾಜಣ್ಣ ಲೂಟಿ ಮಾಡ್ಲಿಲ್ಲ? ಕೆಎನ್ ರಾಜಣ್ಣ ಈ ವೋಟಿಂಗ್ ವಿಷಯದಲ್ಲಿ ರಾಹುಲ್ ಗಾಂಧಿ ಅವ್ರ ಹೇಳಿಕೆಗೆ ತದ್ವಿರುದ್ಧವಾಗಿ ಮಾತನಾಡಿದ್ರಪ್ಪ, ಅಷ್ಟೇ, ತೆಗೆದಾಕ್ಬಿಟ್ಟಿರೋ ಮಂತ್ರಿಗಿರಿಯಿಂದ. ಆದ್ರೆ ವಾಲ್ಮೀಕಿ ನಿಗಮದ ಹಣವನ್ನ ಲೂಟಿ ಮಾಡಿದ ಗಂಭೀರ ಆರೋಪ ಇರ್ತಕ್ಕಂಥ ಮತ್ತೆ ಮಂತ್ರಿ ಮಾಡಕ್ಕೆ ಇಲ್ಲ. ರಾಜಣ್ಣನ ಮಗ ರಾಜೇಂದ್ರ ಇರಲಿಲ್ವಾ ಮಂತ್ರಿ ಮಾಡಕ್ಕೆ? ರಾಜೇಂದ್ರ ಇರಲಿಲ್ವಾ ಆಗಕ್ಕೆ ಮಾಡಕ್ಕೆ? ವೈ ನಾಗೇಂದ್ರನೇ ಯಾಕೆ ಅಂದ್ರೆ ಬಿಜೆಪಿ ಆರೋಪ ಸತ್ಯ ಅಂತ ಅನ್ಸುತ್ತೆ. ಯಾಕಂದ್ರೆ ಆ ಸಮುದಾಯದಕ್ಕೆ ಸೇರಿದಂತ ಮಂತ್ರಿ ಆ ಸಮುದಾಯದ ಹಣವನ್ನ ಲೂಟಿ ಮಾಡೋ ವಿಷಯದಲ್ಲಿ ರಾಜೀನಾಮೆ ಕೊಟ್ಟು ಹೋಗಿರೋ ಸನ್ನಿವೇಶ, ಲೂಟಿ ಆಗಿದೆ ಸತ್ಯ, ಎಲ್ಲ ಆಗಿದೆ ಸತ್ಯ. ಮತ್ತ ಅವ್ರನ್ನೇ ಮಂತ್ರಿ ಮಾಡುವಂಥದ್ದು ಏನಿತ್ತು? ನೀವೇನಾದ್ರು ಮುಚ್ಚಾಕ ಕೊಟ್ಟಿದ್ದೀರಾ ಅನ್ನೋ ಪ್ರಶ್ನೆಗಳು ಜನಗಳಿಗೂ ಅದೇ ಕಾಡುತ್ತೆ. ಮುಖ್ಯಮಂತ್ರಿ ಬದಲಾಗಿದ್ದಾರೆ, ಸಿದ್ದರಾಮಯ್ಯ ಹೋಗಿದ್ದಾರೆ, ಡಿಕೆ ಬಂದಿದ್ದಾರೆ. ಬಟ್ ಹಳೆ ಕೊಳೆಯನ್ನ, ಹಳೆ ಭಾರವನ್ನ, ಹಳೆ ಇದನ್ನ ಯಾಕೆ ಮತ್ತೆ ಹೊತ್ಕೊಂಡು ಮುಂದಕ್ಕೆ ಹೋಗ್ತೀರಿ? ಲೂಟಿ ಮಾಡಿದ, ಹಗರಣ ಮಾಡದಂತ ಆರೋಪ ಹೊತ್ತಂತ ನಾಗೇಂದ್ರ ಅವ್ರ ಮತ್ತೆ ಮಂತ್ರಿ ಮಾಡ್ತೀರಿ ಅನ್ನೋದಾದ್ರೆ ವೈನಾಟ್ ರಾಜಣ್ಣ ಅವ್ರನ್ನ ಯಾಕೆ ಮಾಡ್ಲಿಲ್ಲ ಅಂತ. ಹಾಗಾಗಿ ನಿಮ್ಮ ನಡವಳಿಕೆಗಳು ಸುಮ್ಮನೆ ರಾಜ್ಯಪಾಲರೇ ಕೊಟ್ಟವ್ರೆ, ಅವ್ರಿಗೆ ಪ್ರಮಾಣ ವಚನ ನಿಮ್ದೇನ್ ಕೇಳೋದು, ತಗೊಂಬನ್ನಿ ಅಂದ್ರೆ ಆತ್ಮಸಾಕ್ಷಿ ಅಂತ ಒಂದಿರ್ತದೆ ಅಲ್ವಾ? ಆತ್ಮಸಾಕ್ಷಿ ಅಂತ ಇರುತ್ತೆ. ಆತ್ಮಸಾಕ್ಷಿ ತಕ್ಕ ನಡಿಬೇಕಲ್ಲ. ಇವತ್ತು ನೀವು ಮಾಡ್ಲಿಲ್ಲ ಅಂದ್ರೆ ಒಂದ್ 15 ದಿನ ಎಸ್ಟಿ MLA ಗಳವ್ರೆ ಕಾಂಗ್ರೆಸ್ ಉದುರೋಗ್ತಾರೆ ಎಲ್ಲ ಹಿಂಗೆ ಆಡಿದ್ರೆ. ನೆಕ್ಸ್ಟ್
ಆ ಸಮುದಾಯದ ಹಣ ಲೂಟಿ ಮಾಡಿದ ವಿಷಯದಲ್ಲಿ ನೀವು ಕಾಂಪ್ರಮೈಸ್ ಆಗ್ತೀರಿ ಅನ್ನೋದಾದ್ರೆ ಇನ್ಯಾರು ಯೋಗ್ಯರಿರಲ್ವಾ ಆ ಕಮ್ಯುನಿಟಿಲಿ ಅಂತ ಜನ ಪ್ರಶ್ನೆ ಮಾಡ್ತಾರೆ. ಗೊತ್ತಿಲ್ಲ ಯಾಕೆ ಹಿಂಗಾಯ್ತು ಅಂತ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಹೋದ ಜಾಗಕ್ಕೆ ಓಮ ಅವನ ಬಹಳಷ್ಟು ವಿವಾದಕ್ಕೆ ಕಾರಣ ಆಗ್ತಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ಭಾಷಣದ ಬಳಿಕ ಸ್ಥಳವನ್ನ ಹೋಮ ಹವನಗಳ ಮೂಲಕ ಶುದ್ಧೀಕರಿಸಿ ಸಾರ್ವಜನಿಕವಾಗಿ ಅಸ್ಪೃಶ್ಯತೆ ಆಚರಿಸಿರ್ತಕ್ಕಂಥ ಘಟನೆ ಈಗ ದೊಡ್ಡ ರಾಜಕೀಯ ಕೋಲಾಹಲ ಸೃಷ್ಟಿ ಮಾಡಿದೆ. ಈ ಕೃತ್ಯವನ್ನು ಖಂಡಿಸಿ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಮಂಡಿಸಲಾದ ಖಂಡನಾ ನಿರ್ಣಯವು ಅಧಿಕೃತವಾಗಿ ಅಂಗೀಕಾರಗೊಂಡಿದೆ. ಆಗಸ್ಟ್ 8ರಂದು ಉತ್ತರಾಖಂಡ್ನ ಅಲ್ದಾವಾನಿ ರಾಮ್ಲೀಲಾ ಮೈದಾನದಲ್ಲಿ ನಡೆದ ಕಾಂಗ್ರೆಸ್ ಸಾರ್ವಜನಿಕ ಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಗವಹಿಸಿ ಮಾತನಾಡಿದ್ರು. ಆದರೆ ಅವರು ನಿರ್ಗಮಿಸಿದ ಬಳಿಕ ಖರ್ಗೆ ಭಾಷಣ ಮಾಡಿದ ಸ್ಥಳವನ್ನ ಕೆಲವರು ಹೋಮ ಹವನಗಳ ಮೂಲಕ ಶುದ್ಧೀಕರಿಸಿ ಸಾರ್ವಜನಿಕವಾಗಿ ಅಸ್ಪೃಶ್ಯತೆ ಆಚರಿಸಿದ್ದಾರೆಂಬ ಗಂಭೀರ ಆರೋಪ ಕೇಳಿಬಂದಿತ್ತು. ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಕಾಂಗ್ರೆಸ್ ಸದಸ್ಯ ಎಫ್ಎಚ್ ಜಕ್ಕಪ್ಪನವರವರು ವಿಧಾನ ಪರಿಷತ್ನಲ್ಲಿ ಖಂಡನಾ ನಿರ್ಣಯವನ್ನು ಮಂಡಿಸಿದ್ರು. ಈ ನಿರ್ಣಯ ಮಂಡನೆಯ ವೇಳೆ ಸದನದಲ್ಲಿ ಆಡಳಿತ ಹಾಗೂ ಪ್ರತಿಪಕ್ಷಗಳ ನಡುವೆ ಭಾರಿ ವಾಗ್ವಾದ ನಡೆಯಿತು. ದಲಿತರನ್ನ ಹೊರಗಿಡುವ ಹೀನ ಕೃತ್ಯ ನಡೀತಾ ಇದೆ ಅಂತ ಆಡಳಿತ ಪಕ್ಷದ ಸದಸ್ಯರು ತೀವ್ರವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಖರ್ಗೆ ಅವರು ದಲಿತರು ಅನ್ನೋ ಕಾರಣಕ್ಕೆ ಕೆಲಸ ಮಾಡಿದ್ದಾರೆ ಅಂತ ಮಾಡಿದ್ರೆ ಅಕ್ಷಮ್ಯ ಅಪರಾಧ ಒಳಗಾಕ್ಬೇಕು ಅದನ್ನ. ಆದ್ರೆ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರು ಕಾಂಗ್ರೆಸ್ನವ್ರು ಬಂದಿಲ್ಲ ಕತೆ ಹೇಳ್ತಾರೆ ಅನ್ನೋ ಕಾರಣಕ್ಕೆ ಮಾಡ್ಕೊಂಡಿದ್ರೆ ಅದು ರಾಜಕೀಯ ಹೋರಾಟಗಳು. ರಾಜಕಾರಣ ಹೊರತಾಗಿ ಅಮಾನವೀಯವಾಗಿ ಈ ತರ ನಡೆಸೋದು ಸರಿ ಇಲ್ಲ. ಅದು ಯಾರೇ ಆಗಿರ್ಲಿ ಅದನ್ನ ಬಿಜೆಪಿ ಅವರ ಬುದ್ಧಿ ಹೇಳ್ಬೇಕು. ಬಿಜೆಪಿ SC ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ MP ಗೆದ್ದಿಲ್ವಾ, MLA ಗೆದ್ದಿಲ್ವಾ, ಬಟ್ ಇಲ್ಲ ಬೇರೆ ಪಾಲಿಟಿಕ್ಸ್ ಇದ್ದಾಗಿದೆ, ಅದನ್ನ ನೋಡ್ಬೇಕಷ್ಟೇ. ಉಮಾಶ್ರೀ ಅವರಿಗೆ ಉಪಸಭಾಪತಿ ಪಟ್ಟ ಬಹುತೇಕ ಫಿಕ್ಸ್. ವಿಧಾನ ಪರಿಷತ್ ಉಪಸಭಾಪತಿ ಸ್ಥಾನಕ್ಕೆ ಕಾಂಗ್ರೆಸ್ ಸದಸ್ಯ ಉಮಾಶ್ರೀ ಆಯ್ಕೆ ಬಹುತೇಕ ಖಚಿತವಾಗಿದೆ. ಆಗಸ್ಟ್ 18 ನಡೆಯತಕ್ಕಂಥ ಚುನಾವಣೆಗೆ ಉಮಾಶ್ರೀ ಅವರು ಮಾತ್ರ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಬಿಜೆಪಿ JDS ಅಭ್ಯರ್ಥಿ ಹಾಕದೇ ಇರಲು ನಿರ್ಧಾರ ಮಾಡಿದ್ದು ಉಮಾಶ್ರೀ ಅವರ ಆಯ್ಕೆ ಖಚಿತವಾಗಿದೆ. CM DK ಶಿವಕುಮಾರ್, KPCC ಅಧ್ಯಕ್ಷ ಹರಿಪ್ರಸಾದ್ ಸೇರಿ ಹಲವರ ಸಮ್ಮುಖದಲ್ಲಿ ಉಮಾಶ್ರೀ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಬಳಿಕ ಮಾತನಾಡಿದಂತ ಉಮಾಶ್ರೀ ಅವರು ಪಕ್ಷ ಹೇಳಿದ ಕೆಲಸ ಮಾಡಬೇಕು. ನನಗೆ ಉಪಸಭಾಪತಿ ಸ್ಥಾನ ಕೊಟ್ಟ ಹೈಕಮಾಂಡ್ ನಾಯಕರಿಗೂ ರಾಜ್ಯ ನಾಯಕರಿಗೂ ಧನ್ಯವಾದ ಹೇಳ್ತೀನಿ. ಸಿದ್ದರಾಮಯ್ಯ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ, ಅನುಮೋದಕರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಹಿರಿಯರು ಆಶೀರ್ವಾದ ಮಾಡಿದ್ದಾರೆ, ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು. ಕಾಂಗ್ರೆಸ್ ಸಾಕಷ್ಟು ಮಹಿಳೆಯರಿಗೆ ಸ್ಥಾನ ಕೊಟ್ಟಿದೆ, ರಾಷ್ಟ್ರಪತಿ ಸೇರಿ ಅನೇಕ ಹುದ್ದೆ ಕೊಟ್ಟಿದ್ದಾರೆ, ಈಗ ಉಪಸಭಾಪತಿ ಮಾಡಿದ್ದಾರೆ, ಮುಂದೆ ಸಚಿವರನ್ನ ಮಾಡ್ತಾರೆ. ನಾನು ಮಂತ್ರಿ ಸ್ಥಾನಕ್ಕೆ ಪ್ರಯತ್ನ ಮಾಡಿದ್ದೆ, ಅದಕ್ಕಿಂತ ಇದು ಉನ್ನತ ಸ್ಥಾನ. ಉಪಸಭಾಪತಿ ಸ್ಥಾನ ಕೊಟ್ಟಿದ್ದಾರೆ, ಪಕ್ಷದವರಿಗೆ ಧನ್ಯವಾದ ಹೇಳ್ತೀನಿ ಅಂತ ಹೇಳಿದ್ರು. ಯಾವ್ದಾರು ಒಂದು ಈಗ ನಾನು ಕ್ರಿಕೆಟ್ ಆಡ್ಬೇಕಾದ್ರೆ ಕಬಡ್ಡಿ ಆಡಕ್ಕಾಗಲ್ಲ, ಕಬಡ್ಡಿ ಆಡ್ಬೇಕಾದ್ರೆ ಕ್ರಿಕೆಟ್ ಆಡಕ್ಕಾಗಲ್ಲ, ಕ್ರಿಕೆಟ್ನೇ ಕಾನ್ಸಂಟ್ರೇಟ್ ಮಾಡ್ಬೇಕಾಗತ್ತೆ. ನಟಿ ಯಾರು ರಾಜಕಾರಣಕ್ಕೆ ಬರುವಂತ ನಟ ನಟಿಯರು ಸಂಪೂರ್ಣವಾಗಿ ರಾಜಕೀಯ ಸರ್ವಿಸ್ ಬಂದ್ರೆ ಒಳ್ಳೇದು. ಎರಡೂ ಬ್ಯಾಲೆನ್ಸ್ ಮಾಡ್ತೀನಿ. ಇದಕ್ಕೂ ಒಂದು ಅನ್ಯಾಯ, ಅದು ಲಾಭ ಮಾಡಕ್ ಹೋಗ್ತಾರೆ, ಇದಕ್ಕೂ ಅನ್ಯಾಯ ಮಾಡ್ತಾರೆ. ಯಾಕಂದ್ರೆ ಸಭಾಪತಿ ಉಪಸಭಾಪತಿ ಹುದ್ದೆ ಇದ್ದಾಗ ನಾನು ಫ್ರೀ ಇದ್ದಾಗ ಸೆಷನ್ ಬರ್ತೀನಿ ಅಂದ್ರೆ ಆಗಲ್ಲ. ಸಂಪೂರ್ಣ ಸಮಯವನ್ನ ಕೊಟ್ರೆ ಅನುಕೂಲ. ಈ ಹಿಂದೆ ಮಂತ್ರಿ ಆದಾಗ್ಲೂ ಕೂಡ ಇವ್ರ ಮೇಲೆ ಅದೇ ಆರೋಪ ಇತ್ತು, ಸಂಪೂರ್ಣವಾದ ರಾಜಕಾರಣಿ ಆಗ್ಲಿಲ್ಲ. ಇವರಿಗೆ ಅಲ್ಲೆಲ್ಲೋ ಬಿಸಿ ಆದಾಗ ಫಸ್ಟ್ ಆದ್ಯತೆ ಸಿನಿಮಾನ, ರಾಜಕಾರಣ ಅಂದ್ರೆ ಬಹುತೇಕ ಇವರು ಸಮ್ ಟೈಮ್ ಶೂಟಿಂಗ್ ಇದ್ದಾಗ ಆ ಕಡೆ ಹೋಗೋರು, ಅದನ್ನ ಬಿಟ್ಟು ಈ ಕಡೆ ಮಾಡ್ಲಿ ಅಂತ ಕೆಲವರು. ಈಗ ವಿಜಯ್ ಸಿನಿಮಾನೇ ಬಿಟ್ಟು ರಾಜಕಾರಣ ಮಾಡ್ತಿಲ್ಲ, ಇಲ್ಲೂ ಸಂಬಳ ಬರುತ್ತೆ, ಇಲ್ಲ ಇದಕ್ಕಿಂತ ಅಲ್ಲಿ ಜಾಸ್ತಿ ಸಿಗುತ್ತೆ ಅನ್ನೋದು ಇದು ಬಿಡಬೇಕು. ಯಾಕಂದ್ರೆ ಈ ತರ ಚರ್ಚೆಗಳಿದೆ ಆ ಕಾರಣಕ್ಕಷ್ಟೇ. RSS 1000 ತಲೆಯ ವಿಷಪೂರಿತ ಹಾವು ಅಂತ ಹೇಳಿದ್ದಾರೆ. ಹೌದು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಕೋಮುವಾದ ಮತ್ತು ಜಾತಿವಾದದಿಂದ ಪ್ರೇರಿತವಾದ 1000 ತಲೆಯ ವಿಷಪೂರಿತ ಹಾವು ಅಂತ ಸಚಿವ ಯತೀಂದ್ರ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭಾಷಣ ಬಳಿಕ ಸ್ಥಳವನ್ನು ಶುದ್ಧೀಕರಣ ಮಾಡಿದ್ದನ್ನು ವಿರೋಧಿಸಿ ಆಗಸ್ಟ್ 15ರಂದು ಮೈಸೂರಿನ ಕಾಂಗ್ರೆಸ್ ಕಚೇರಿ ಮುಂದೆ ನಡೆದ ಪ್ರತಿಭಟನೆ ವೇಳೆ ಮಾತನಾಡಿದಂತ ಯತೀಂದ್ರ, RSS 1000 ತಲೆಯ ವಿಷಕಾರಿ ಹಾವಿನಂತಿದೆ. ಇದು ಜಾತಿವಾದ, ಕೋಮುವಾದ ಮತ್ತು ಮನುವಾದದ ವಿಷದಿಂದ ತುಂಬಿದೆ. ಇದು ವಿಷವನ್ನ ಕಾರತ ಇಡೀ ಸಮಾಜವನ್ನೇ ವಿಷಪೂರಿತಗೊಳಿಸಲು ಯತ್ನಿಸುವ ಹಾವಾಗಿದೆ. ಇದನ್ನ ನಿಯಂತ್ರಿಸದೆ ಬಿಟ್ರೆ ನಮ್ಮ ಸಮಾಜ ಹಾಳಾಗುತ್ತೆ, ದೇಶಕ್ಕೂ ಹಾನಿಯಾಗುತ್ತದೆ ಅಂತ ಕಿಡಿಕಾರರು. ಇದೀಗ ಈ ವಿಡಿಯೋ ವೈರಲ್ ಆಗಿದೆ. ಇನ್ನು ಯತೀಂದ್ರ ಹೇಳಿಕೆಗೆ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ಕೊಟ್ಟಿದ್ದು, ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯಲ್ಲಿ ತಲೆ ಇಲ್ಲ ಬುಡ ಇಲ್ಲ. ಕರ್ನಾಟಕದಲ್ಲಿ ಇಬ್ಬರಿಗೂ RSS ಜ್ವರ ಬಂದಿದೆ. 1000 ತಲೆಗಳ ವಿಷ ಇರೋದು ಕಾಂಗ್ರೆಸ್ಗೆ ಹೊರತು RSSಗೆ ಅಲ್ಲ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಸಂಗ್ರಾಮ ವೇಳೆ ಕಾಂಗ್ರೆಸ್ ಯಾವ ರೀತಿ ನಡೆದುಕೊಳ್ತು, ಕಾಂಗ್ರೆಸ್ ದೇಶವನ್ನು ವಿಭಜನೆ ಮಾಡಿದೆ ಅಂತ ಗೊತ್ತಿದೆ. RSS ಪಥಸಂಚಲನಗಳಿಂದ ಎಲ್ಲೂ ಕೋಮುಗಲಭೆ ಆಗಿಲ್ಲ. ದೇಶದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ರಾಹುಲ್ ಗಾಂಧಿ ಹಾಗೂ ರಾಜ್ಯದಲ್ಲಿ ಇವರಿಬ್ಬರು ಗಿರಾಕಿಗಳು ಮಾತನಾಡ್ತಿದ್ದಾರೆ. ಸಂಘಕ್ಕೆ ನೆಹರು, ಇಂದಿರಾ ಗಾಂಧಿ ಅವರೇ ಏನು ಮಾಡಲು ಆಗಿಲ್ಲ. ಮುಸ್ಲಿಮರನ್ನ ಖುಷಿಪಡಿಸಲು ಹೀಗೆ ಮಾತಾಡ್ತಿದ್ದಾರೆ ಅಂತ ಕಿಡಿಕಾರದು. ಇನ್ನೊಬ್ರು ಅಂದ್ರೆ ಪ್ರಿಯಾಂಕ್ ಖರ್ಗೆ ಹಾಗೂ ಯತೀಂದ್ರ ಬಗ್ಗೆ ಯತ್ನಾಳ್ ಹೇಳಿರೋದು. 1000 ತಲೆಯ ವಿಷಪೂರಿತ ಹಾವು, ವಾವ್, ಮೋಸ್ಟ್ ಡೇಂಜರಸ್. RSS ಬೆನ್ನೆಲೆಬಾಗಿ ನಿಂತಿರೋದು ಬಿಜೆಪಿ. ಅದೇ ಪಾರ್ಟಿಗೆ ಹಿಂದೆ LK ಅಡ್ವಾಣಿ ಹಿಡ್ಕೊಂಡು ಸೇರ್ಕೊಳಕ್ ಹೋಗಿದ್ದು ಸಿದ್ದರಾಮಯ್ಯನವರು. H ವಿಶ್ವನಾಥ್ ಯಾವಾಗ್ಲೂ ಹೇಳ್ತಿರ್ತಾರೆ. ಮುಂದೆ ಬಿಜೆಪಿ 2019 ಸರ್ಕಾರ ಬರಕ್ ಕಾರಣನೇ ಸಿದ್ದರಾಮಯ್ಯನವರು ತನ್ನ ಬೆಂಬಲಿಗ ಪಡೆಯನ್ನ ರಾಜೀನಾಮೆ ಕೊಡಿಸಿ ಕುಮಾರಸ್ವಾಮಿದು CM ಸ್ಥಾನ ಕುಸಿಯಂಗ್ ಮಾಡಿ
ಬಿಜೆಪಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗುವಂತೆ ಮಾಡಿದ್ದು ಅದೇ ಸಿದ್ದರಾಮಯ್ಯನವರು. ಅದೇ 1000 ತಲೆಯ ವಿಷಪೂರಿತ ಹಾವು RSS ನ ಬೆಂಬಲಿತ ಪಾರ್ಟಿ ಬಿಜೆಪಿ ಅಧಿಕಾರಕ್ಕೆ ಬರಗೊಂಡು ಮಾಡಿದ್ದು ಇದೇ ಯತೀಂದ್ರ ಅವರ ತಂದೆ ಸಿದ್ದರಾಮಯ್ಯನವ್ರದ್ದು. ಗೊತ್ತಿರೋ ಮ್ಯಾಟ್ರೆ ರಾಜಕಾರಣದಲ್ಲಿ. ಯಾಕೆ ಡಬಲ್ ಸ್ಟ್ಯಾಂಡರ್ಡ್ ಗೊತ್ತಿಲ್ಲ. ಮುಂದಿನ ವಿಧಾನಸಭೆ ಚುನಾವಣೆಗೆ ಏನಾಗ್ತಾರೋ, ಯಾರು ಎಲ್ಲಿ ನಿಂತಿರ್ತಾರೋ ಗೊತ್ತಿಲ್ಲ. ಅವತ್ತು 1000 ವಿಷಪೂರಿತ ತಲೆಯ ಹಾವಿಗೆ ಇನ್ಯಾವ ಕಿರೀಟ ಹಾಕ್ತಾರೋ ಗೊತ್ತಿಲ್ಲ. ಬಟ್ ಅವ್ರು ಒಳ್ಳೆ ಡೈಲಾಗ್ ಹೇಳ್ತಾರೆ ಯತೀಂದ್ರ, ಗ್ರೇಟ್. ವಿಧಾನಸಭೆಯಲ್ಲಿ ಬಹಿರಂಗವಾಗಿ ಕ್ಷಮೆ ಯಾಚಿಸಿದ ಸಿಎಂ ವಿಜಯ್. ತಮಿಳುನಾಡು ರಾಜಕೀಯ ರಂಗದಲ್ಲಿ ತಮ್ಮದೇ ಶೈಲಿ ಆಡಳಿತ ಹಾಗೂ ನಡೆಯಿಂದ ನಿರಂತರವಾಗಿ ಸುದ್ದಿಯಲ್ಲಿರ್ತಕ್ಕಂಥ ತಮಿಳಗ ವೆಟ್ರಿ ಕಳಗಂ ನಾಯಕ ಹಾಗೂ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ಮತ್ತೆ ಮಾಧ್ಯಮಗಳ ಗಮನ ಸೆಳೆದಿದ್ದಾರೆ. ರಾಜಕೀಯ ನಿರ್ಧಾರಗಳಿರಲಿ ಅಥವಾ ಸಾರ್ವಜನಿಕ ಸಮಾರಂಭಗಳಿರಲಿ, ವಿಜಯ್ ಅವರ ಪ್ರತಿಯೊಂದು ನಡೆ ಸದಾ ಚರ್ಚೆಗೆ ಗ್ರಾಸವಾಗುತ್ತೆ. ಇತ್ತೀಚೆಗಷ್ಟೇ ಸ್ವಾತಂತ್ರ್ಯ ದಿನೋತ್ಸವದ ಧ್ವಜಾರೋಹಣದ ವೇಳೆ ಮುಂಚೂಣಿ ಸಾಲಲ್ಲಿ ನಟಿ ತ್ರಿಷಾ ಕಾಣಿಸಿಕೊಂಡಿದ್ದು ಜಾಲತಾಣಗಳಲ್ಲಿ ಭಾರಿ ಸದ್ದು ಮಾಡಿತ್ತು. ಇದರ ಬೆನ್ನಲ್ಲೇ ಇದೀಗ ರಾಜ್ಯ ವಿಧಾನಸಭೆಯಲ್ಲಿ ತಮ್ಮ ಸಂಪುಟ ಸಚಿವರೊಬ್ಬರ ನಡೆಯಿಂದ ಉಂಟಾದ ವಿವಾದ ಶಮನಗೊಳಿಸಲು ತಾವೇ ಎದ್ದು ನಿಂತು ಕ್ಷಮೆ ಯಾಚಿಸುವ ಮೂಲಕ ಸುದ್ದಿಯಾಗಿದ್ದಾರೆ. ವಿಧಾನಸಭೆ ಕಲಾಪ ನಡೆಯುತ್ತಿದ್ದ ಸಂದರ್ಭದಲ್ಲಿ ರಾಜ್ಯದ ಅರಣ್ಯ ಸಚಿವರು ದಿವಂಗತ ಮಾಜಿ ಮುಖ್ಯಮಂತ್ರಿ ಹಾಗೂ ಡಿಎಂಕೆ ಹಿರಿಯ ನಾಯಕ ಎಂ ಕರುಣಾನಿಧಿಯವರ ಹೆಸರು ಪ್ರಸ್ತಾಪಿಸಿದರು. ಆದರೆ ತಮಿಳುನಾಡಿನಲ್ಲಿ ಅತ್ಯಂತ ಗೌರವದಿಂದ ಬಳಸಲಾಗುವ ಕಟ್ವೆಗ್ವಾ ಎಂಬ ಬಿರುದನ್ನ ಪ್ರಸ್ತಾಪಿಸದೆ ನೇರವಾಗಿ ಕರುಣಾನಿಧಿ ಅಂತ ಉಲ್ಲೇಖಿಸಿದರು. ತಮಿಳುನಾಡು ರಾಜಕೀಯದಲ್ಲಿ ಕರುಣಾನಿಧಿಯವರನ್ನ ಕಟ್ವೆಗ್ವಾರ್ ಎಂದೇ ಸಂಬೋಧಿಸುವುದು ಸಾಂಪ್ರದಾಯಿಕ ಪದ್ಧತಿ. ಗೌರವ ನಾಮವಿಲ್ಲದೆ ಏಕಪಕ್ಷೀಯವಾಗಿ ಹೆಸರು ಹೇಳಿದ್ದು ಸದನದಲ್ಲಿ ವಿರೋಧ ಪಕ್ಷವಾದ ಡಿಎಂಕೆ ಶಾಸಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಯಿತು ಹಾಗೂ ಅವರ ಭಾವನೆಗಳಿಗೆ ಭಾರಿ ಪೆಟ್ಟು ನೀಡಿತು. ಸದನದಲ್ಲಿ ಗದ್ದಲ ಉಂಟಾಗಿ ತೀವ್ರ ಉದ್ವಿಗ್ನತೆ ಸೃಷ್ಟಿಯಾಗುತ್ತಿದ್ದಂತೆ ಮಧ್ಯಪ್ರವೇಶಿಸಿದ ಸಿಎಂ ವಿಜಯ್ ಹಿರಿಯ ರಾಜಕಾರಣಿಗೆ ಸೂಕ್ತ ಗೌರವ ನೀಡದಿರುವುದು ಲೋಪ ಅಂತ ಒಪ್ಪಿಕೊಂಡ್ರು. ಯಾವುದೇ ರಾಜಕೀಯ ಸಂಘರ್ಷಕ್ಕೆ ಆಸ್ಪದ ನೀಡದೆ ಪರಿಸ್ಥಿತಿಯನ್ನು ತಿಳಿಗೊಳಿಸುವ ಉದ್ದೇಶದಿಂದ ಸಚಿವರ ಪರವಾಗಿ ತಾವೇ ವಿಧಾನಸಭೆಯಲ್ಲೇ ಬಹಿರಂಗವಾಗಿ ಕ್ಷಮೆ ಯಾಚಿಸಿ ರಾಜಕೀಯ ಸೌಜನ್ಯ ಮೆರೆದ್ರು. ಇಟ್ಸ್ ಗುಡ್. ಅದಿದೆ ಡಿಎಂಕೆ ಅವರು ಜಯಲಲಿತಾ ಅವರ ಸೀರೆ ಹೇಳಲಾಗ ಘಟನೆಗಳು ನಡೀತಾ ಇರ್ತಾರೆ ರಾಜಕಾರಣದಲ್ಲಿ. ಅವತ್ತು ಜಯಲಲಿತಾ ಶಪಥ ಮಾಡಿ ಆಚೆ ಹೋಗೋದು, ನಾನು ಮುಖ್ಯಮಂತ್ರಿ ಆಗಿ ಬರ್ತೀನಿ ಅಂತ. ಡಿಎಂಕೆ ಸೋತ್ರು ತನ್ನ ಬುದ್ಧಿ ಬಿಡ್ತಾ ಇಲ್ಲ. ಯಾಕೆಂದ್ರೆ ತಮಿಳುನಾಡು ರಾಜಕಾರಣ ಎಲ್ಲವನ್ನೂ ನೋಡ್ಬಿಟ್ಟಿದೆ. ವಿಜಯ್ ದೊಡ್ಡ ಮನುಷ್ಯ, ದೊಡ್ಡತನ ಮೆರೆದವ ಅಷ್ಟೇ. ಇನ್ನು ವಿಜಯ್ ಸರ್ಕಾರದ ವಿರುದ್ಧ ಕಮಿಷನ್ ಆರೋಪ ಕೇಳಿಬಂದಿದೆ. ತಮಿಳುನಾಡಲ್ಲಿ ಸಿಎಂ ವಿಜಯ್ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬಂದಿದೆ. ತಮಿಳುನಾಡು ಮಾಜಿ ಬಿಜೆಪಿ ಅಧ್ಯಕ್ಷ ಕೆ ಅಣ್ಣಾಮಲೈ ಅವರು ಸರ್ಕಾರದ ಕೆಲ ಸಚಿವರ ವಿರುದ್ಧ ಗಂಭೀರ ಕಮಿಷನ್ ಆರೋಪ ಮಾಡಿದ್ದಾರೆ. ಚೆನ್ನೈನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದಂತ ಅಣ್ಣಾಮಲೈ ಸರ್ಕಾರಿ ಟೆಂಡರ್ಗಳಲ್ಲಿ ಗುತ್ತಿಗೆದಾರರಿಂದ ಶೇಕಡ 2-4% ಕಮಿಷನ್ ನೀಡುವಂತೆ ಕೆಲ ಸಚಿವರು ಒತ್ತಡ ಹೇರುತ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ. ನಾವು ಮತಗಳಿಗಾಗಿ ಹಣ ಖರ್ಚು ಮಾಡಿ ಅಧಿಕಾರಕ್ಕೆ ಬಂದಿದ್ದೇವೆ, ಹೀಗಾಗಿ ನಮಗೆ ಶೇಕಡ 2-3 ಅಥವಾ 4% ಕಮಿಷನ್ ಕೊಡಿ ಅಂತ ಸಚಿವರು ಹೇಳ್ತಿದ್ದಾರೆ ಅಂತ ಅಣ್ಣಾಮಲೈ ಆರೋಪಿಸಿದ್ದಾರೆ. ತಮ್ಮ ಬಳಿ ಈ ಆರೋಪಕ್ಕೆ ಸಂಬಂಧಿಸಿದ ಆಡಿಯೋ ರೆಕಾರ್ಡಿಂಗ್ ಸಾಕ್ಷ್ಯವಿದೆ ಅಂತ ಹೇಳಿರ್ತಕ್ಕಂಥ ಅಣ್ಣಾಮಲೈ ಸದ್ಯಕ್ಕೆ ಆರೋಪ ಎದುರಿಸುತ್ತಿರುವ ಸಚಿವರ ಹೆಸರುಗಳನ್ನ ಬಹಿರಂಗಪಡಿಸಿಲ್ಲ, ಆಡಿಯೋವನ್ನು ಬಿಡುಗಡೆ ಮಾಡಿಲ್ಲ. ಮುಖ್ಯಮಂತ್ರಿ ವಿಜಯ್ ಅವರ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುವುದಾಗಿ ಹೇಳಿರುವುದನ್ನ ಉಲ್ಲೇಖಿಸಿದಂತಹ ಅಣ್ಣಾಮಲೈ ಸಚಿವರು ಮತ್ತು ಅಧಿಕಾರಿಗಳ ಕಾರ್ಯವೈಖರಿ ಮೇಲೆ ನಿಗಾ ಇಡೋಕೆ ನಿಯಮಿತವಾಗಿ ಸಭೆ ನಡೆಸುವಂತೆ ಸಲಹೆ ಕೊಟ್ಟಿದ್ದಾರೆ. ಇದೇ ವೇಳೆ ಸರ್ಕಾರವನ್ನು ಅಸ್ಥಿರಗೊಳಿಸುವುದು ನಮ್ಮ ಉದ್ದೇಶವಲ್ಲ, ಆದರೆ ನಿಯಂತ್ರಣ ಸಡಿಲವಾದರೆ ಆಡಳಿತ ದಿಕ್ಕು ತಪ್ಪಬಹುದು ಅಂತ ಅಣ್ಣಾಮಲೈ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದರ ಬೆನ್ನಲ್ಲೇ ಬಿಜೆಪಿಯಿಂದ ಹೊರಬಂದ ಬಳಿಕ ಇದೇ ಮೊದಲ ಬಾರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೊಂದಿಗಿನ ಮಾತುಕತೆಯ ಬಗ್ಗೆಯೂ ಅಣ್ಣಾಮಲೈ ಮಾಹಿತಿ ಬಹಿರಂಗಪಡಿಸಿದ್ದಾರೆ. ದೆಹಲಿಗೆ ಬಂದು 3 ವರ್ಷಗಳ ಕಾಲ ಪಕ್ಷದ ಸಂಘಟನೆಯಲ್ಲಿ ಜವಾಬ್ದಾರಿ ವಹಿಸಿಕೊಳ್ಳುವಂತೆ ಅಮಿತ್ ಶಾ ನೀಡಿದ ಆಫರ್ ಅನ್ನ ತಾವು ತಿರಸ್ಕಾರ ಮಾಡಿದ್ದಾಗಿ ತಿಳಿಸಿದ್ದಾರೆ. ತಮಿಳುನಾಡಿನಲ್ಲೇ ಉಳಿದು ಜನರಿಗಾಗಿ ಕೆಲಸ ಮಾಡುವುದು ತಮ್ಮ ಆಯ್ಕೆ ಅಂತ ಸ್ಪಷ್ಟಪಡಿಸತಕ್ಕಂಥ ಅಣ್ಣಾಮಲೈ ಅಮಿತ್ ಶಾ ಅವರ ಸಂಘಟನಾ ತತ್ವಗಳನ್ನ ತಾವು ಗೌರವಿಸುತ್ತೇವೆ ಅಂತ ಹೇಳಿದ್ದಾರೆ. ವಿಜಯ್ ತಮಿಳುನಾಡಲ್ಲಿ ಇವತ್ತು ಕರುಣಾನಿಧಿ ಇಲ್ಲ, ಜಯಲಲಿತಾ ಇಲ್ಲ. ಅವರಿಬ್ಬರು ಇಲ್ಲದ ಜಾಗವನ್ನ ಟಿವಿಕೆ ವಿಜಯ್ ಮುಖ್ಯಮಂತ್ರಿಯಾಗಿ ತುಂಬಿದ್ದಾರೆ. ಅಣ್ಣಾಮಲೈ MLA ಆಗದೆ ಇರಬಹುದು, MP ಆಗದೆ ಇರಬಹುದು, ಚುನಾವಣೆ ಸೋತಿರ್ಬೋದು. ಅಣ್ಣಾಮಲೈ ಒಬ್ಬ ಲೀಡರು. ಬಿಜೆಪಿಗೆ ಹೋದ್ರು ಅನ್ನೋ ಕಾರಣಕ್ಕೆ ಬೇರೆಯವರು ಅವ್ರನ್ನ ವಿರೋಧ ಮಾಡೋದಕ್ಕಿಂತ ಅಣ್ಣಾಮಲೈ ಒಬ್ಬ ಲೀಡರ್. MP MLA ಯಾರು ರಿಯಲ್ ಎಸ್ಟೇಟೋನೋ, ಕಳ್ಳನೋ, ಕೊಲೆಗಾರನೋ, ಸುಳ್ನೋ, ಲೂಟಿ ಮಾಡ್ದೋನೋ ಏನೋ ಒಬ್ಬ MLA ಆಗ್ಬಿಡ್ತಾನೆ, MP ಆಗ್ಬಿಡ್ತಾರೆ. ಬಟ್ ಲೀಡರ್ ಅನ್ಸ್ಕೊಳ್ಳೋದು ಬಹಳ ಕಷ್ಟ. ಬಟ್ ಅಣ್ಣಾಮಲೈ ಲೀಡರ್. ಬಿಜೆಪಿ ರಾಷ್ಟ್ರೀಯ ಘಟಕದಲ್ಲಿ ಮಹಾ ಬದಲಾವಣೆ. ಬಿಜೆಪಿ ರಾಷ್ಟ್ರೀಯ ಘಟಕವನ್ನ ಪುನರ್ರಚನೆ ಮಾಡಲಾಗಿದ್ದು ರಾಷ್ಟ್ರೀಯ ಅಧ್ಯಕ್ಷರಾಗಿ ನಿತಿನ್ ನಬೀನ್ ಅಧಿಕಾರ ವಹಿಸಿಕೊಂಡ ಸುಮಾರು 6 ತಿಂಗಳ ಬಳಿಕ ಪಕ್ಷದಲ್ಲಿ ಮಹತ್ವದ ಬದಲಾವಣೆ ನಡೆದಿದೆ. ಅನುಭವ, ಯುವ ನಾಯಕತ್ವ ಹಾಗೂ ಮಹಿಳಾ ಪ್ರಾತಿನಿಧ್ಯಕ್ಕೆ ಒತ್ತು ನೀಡಿರತಕ್ಕಂಥ ನೂತನ ತಂಡವನ್ನ 2027ರ ವಿಧಾನಸಭೆ ಚುನಾವಣೆಗಳು ಮತ್ತು 2029ರ ಲೋಕಸಭಾ ಚುನಾವಣೆಗೆ ಪಕ್ಷವನ್ನ ಸಜ್ಜುಗೊಳಿಸುವ ಪ್ರಮುಖ ಹೆಜ್ಜೆಯಾಗಿ ನೋಡಲಾಗ್ತಿದೆ. ನೂತನ ರಾಷ್ಟ್ರೀಯ ತಂಡದಲ್ಲಿ 13 ರಾಷ್ಟ್ರೀಯ ಉಪಾಧ್ಯಕ್ಷರು, 8 ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ 16 ಮೋರ್ಚಾಗಳಿಗೆ ಅಧ್ಯಕ್ಷರನ್ನ ನೇಮಕ ಮಾಡಲಾಗಿದೆ. ಹಲವು ಹಿರಿಯ ನಾಯಕರಿಗೆ ರಾಷ್ಟ್ರ ಮಟ್ಟದಲ್ಲಿ ಹೊಸ ಜವಾಬ್ದಾರಿಗಳನ್ನು ನೀಡಲಾಗಿದೆ. ಮಾಜಿ ಮುಖ್ಯಮಂತ್ರಿ ವಸುಂಧರಾ ರಾಜೇ ಸಿಂಧಿಯಾ ಹಾಗೂ
ಹಿರಿಯ ನಾಯಕ ರಾಮ್ ಮಾಧವ್ ಅವರಿಗೆ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನ ನೀಡಲಾಗಿದೆ. ಮಾಜಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಅವರನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿರುವುದು ಪ್ರಮುಖ ಬೆಳವಣಿಗೆಯಾಗಿದೆ. ಕರ್ನಾಟಕದ ಪ್ರೊಫೆಸರ್ ಎಂ ನಾಗರಾಜ್ ಅವರಿಗೂ ರಾಷ್ಟ್ರೀಯ ಉಪಾಧ್ಯಕ್ಷ ಸ್ಥಾನ ಕೊಡಲಾಗಿದೆ. ಮತ್ತೊಂದೆಡೆ ಬಿಎಲ್ ಸಂತೋಷ್ ಅವರನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಂಘಟನೆ ಹುದ್ದೆಯಲ್ಲಿ ಮುಂದುವರಿಸಲಾಗಿದೆ. 13 ರಾಷ್ಟ್ರೀಯ ಉಪಾಧ್ಯಕ್ಷರ ಪೈಕಿ 5 ಮಹಿಳೆಯರಾಗಿದ್ದಾರೆ. ಇನ್ನು 8 ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳ ಪೈಕಿ ಸ್ಮೃತಿ ಇರಾನಿ ಏಕೈಕ ಮಹಿಳೆ ಆಗಿದ್ದಾರೆ. ಈ ಮೂಲಕ ಪಕ್ಷದ ರಾಷ್ಟ್ರೀಯ ಸಂಘಟನೆಯಲ್ಲಿ ಮಹಿಳಾ ಪ್ರಾತಿನಿಧ್ಯಕ್ಕೂ ಆದ್ಯತೆ ಕೊಡಲಾಗಿದೆ. ಇನ್ನು ಬಿಜೆಪಿಯ ಯುವ ಮೋರ್ಚಾದಲ್ಲೂ ಮಹತ್ವದ ಬದಲಾವಣೆ ಮಾಡಲಾಗಿದೆ. ಸಂಸದ ತೇಜಸ್ವಿ ಸೂರ್ಯ ಅವರನ್ನ ಯುವ ಮೋರ್ಚಾ ಅಧ್ಯಕ್ಷ ಸ್ಥಾನದಿಂದ ಬದಲಾಯಿಸಲಾಗಿದ್ದು, ಗುಜರಾತ್ನ ಡಾಕ್ಟರ್ ಹೇಮಾಂಗ್ ಜೋಶಿ ಅವರಿಗೆ ಹೊಸ ಜವಾಬ್ದಾರಿ ನೀಡಲಾಗಿದೆ. ಪಕ್ಷದ ಸಾಮಾಜಿಕ ಜಾಲತಾಣ ಮತ್ತು ಐಟಿ ಸೆಲ್ನ ಪ್ರಮುಖ ಮುಖವಾಗಿದ್ದ ಅಮಿತ್ ಮಾಳವಿಯಾ ಅವರ ಹೊಸ ಹೆಸರು ಪಟ್ಟಿಯಲ್ಲಿ ಕಾಣಿಸದಿರುವುದು ಕೂಡ ಗಮನ ಸೆಳೆದಿದೆ. ದೀಪಕ್ ಮಾಸ್ಕರೆ ಅವರನ್ನ ಸಾಮಾಜಿಕ ಜಾಲತಾಣ ಸಂಚಾಲಕರಾಗಿ ನೇಮಕ ಮಾಡಲಾಗಿದೆ. ನೂತನ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿ ವಸುಂಧರಾ ರಾಜೇ ಸಿಂಧಿಯಾ, ತೀರತ್ ಸಿಂಗ್ ರಾವತ್, ರಾಮ್ ಮಾಧವ್, ವೈಜಯಂತ್ ಜೈಪಾಂಡ, ಡಿ ಪುರಂದರೇಶ್ವರಿ, ರೇಖಾ ವರ್ಮಾ, ವರ್ಷಾಬೆನ್, ನರೇಂದ್ರ ಭಾಯ್ ದೋಶಿ, ಡಾಕ್ಟರ್ ಭಾರತಿ ಪ್ರವೀಣ್ ಪವಾರ್, ಸರ್ದಾರ್ ಮನ್ಪ್ರೀತ್ ಸಿಂಗ್ ಬಾದಲ್, ಲಾಲ್ ಸಿಂಗಾರಿಯಾ, ಪ್ರೊಫೆಸರ್ ಎಂ ನಾಗರಾಜ್, ಪ್ರೊಫೆಸರ್ ತಾರಿಕ್ ಮನ್ಸೂರ್ ಹಾಗೂ ಡಾಕ್ಟರ್ ಮಧುಚಂದ್ರಕರ್ ಅವರನ್ನ ನೇಮಕ ಮಾಡಲಾಗಿದೆ. ಬಿಎಲ್ ಸಂತೋಷ್ ಅವರನ್ನ ರಾಷ್ಟ್ರೀಯ ಪ್ರಧಾನ ಸಂಘಟನೆ ಹುದ್ದೆಯಲ್ಲಿ ಮುಂದುವರಿಸಲಾಗಿದ್ದು, ಶಿವಪ್ರಕಾಶ್ ಮತ್ತು ಸೌದನ್ ಸಿಂಗ್ ಅವರಿಗೆ ರಾಷ್ಟ್ರೀಯ ಜಂಟಿ ಪ್ರಧಾನ ಕಾರ್ಯದರ್ಶಿ ಜವಾಬ್ದಾರಿ ಕೊಡಲಾಗಿದೆ. ವಿನೋದ್ ತಾವಡೆ, ಸುನಿಲ್ ಬನ್ಸಾಲ್, ಬಿಪ್ಲಬ್ ಕುಮಾರ್ ದೇವ್, ಸ್ಮೃತಿ ಇರಾನಿ, ಸತೀಶ್ ಪುನಿಯಾ, ಗಜೇಂದ್ರ ಪಟೇಲ್, ಹರೀಶ್ ದ್ವಿವೇದಿ ಹಾಗೂ ಸಂಜಯ್ ಭಾಟಿ ಅವರನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ನೇಮಕ ಮಾಡಲಾಗಿದೆ. ಇನ್ನು ಪಿಯೂಷ್ ಗೋಯಲ್ ಅವರಿಗೆ ರಾಷ್ಟ್ರೀಯ ಕೋಶಾಧಿಕಾರಿ ಜವಾಬ್ದಾರಿ ಕೊಡಲಾಗಿದೆ. ಏನಂತ ತೇಜಸ್ವಿ ಸೂರ್ಯ ಬದಲಾಯಿಸಿದ್ದಾರೆ. ನಮ್ಮಿಂದ ಕುರುಬ ಕಮ್ಯುನಿಟಿಗೆ ಸೇರಿದಂತ ರಾಜ್ಯಸಭೆ ಮೆಂಬರ್ ಆದಂತ ನಾಗರಾಜ್ ಅವ್ರನ್ನ ಉಪಾಧ್ಯಕ್ಷ ಮಾಡ್ಕೊಂಡಿದ್ದಾರೆ. ಅಂತ ದೊಡ್ಡದ ನಮ್ ಕರ್ನಾಟಕಕ್ಕೇನಂತ ಮೇಜರ್ ಅವಕಾಶಗಳಾಗಿಲ್ಲ ಅಷ್ಟೇ. ಚಾಮರಾಜನಗರ ಎನ್ಕೌಂಟರ್, ಸದನದಲ್ಲಿ ಡ್ರಾಮಾ. ಚಾಮರಾಜನಗರ ಎನ್ಕೌಂಟರ್ ಪ್ರಕರಣ ವಿಧಾನ ಪರಿಷತ್ನಲ್ಲಿ ಪ್ರತಿಧ್ವನಿಸಿದ್ದು, ಕಲಾಪ ಆರಂಭವಾಗುತ್ತಿದ್ದಂತೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಚಾಮರಾಜನಗರದಲ್ಲಿ 3 ನೇರವಾಗಿ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ ಅಂತ ಆರೋಪಿಸಿದ ಛಲವಾದಿ ನಾರಾಯಣಸ್ವಾಮಿ, ತಹಶೀಲ್ದಾರ್ ತನಿಖೆ ಬೇಡ, ನ್ಯಾಯಾಂಗ ತನಿಖೆ ನಡೆಸಬೇಕು, ಸರ್ಕಾರ ಈ ಬಗ್ಗೆ ಸ್ಪಷ್ಟ ಉತ್ತರ ನೀಡಬೇಕು ಅಂತ ಆಗ್ರಹ ಮಾಡಿದ್ರು. ಇದಕ್ಕೆ ವಿಪಕ್ಷದ ಇತರ ಸದಸ್ಯರು ಧ್ವನಿಗೂಡಿಸಿದ್ರು. ಪ್ರಕರಣವನ್ನ ನ್ಯಾಯಾಂಗ ತನಿಖೆಗೆ ವಹಿಸಬೇಕು, ಮೃತರ ಕುಟುಂಬಗಳಿಗೆ ತಲಾ 1 ಕೋಟಿ ಪರಿಹಾರ ಕೊಡಬೇಕು ಹಾಗೂ ಕುಟುಂಬದ ಒಬ್ಬರಿಗೆ ಸರ್ಕಾರಿ ಉದ್ಯೋಗ ನೀಡಬೇಕು ಅಂತ ವಿಪಕ್ಷ ಸದಸ್ಯರು ಒತ್ತಾಯ ಮಾಡಿದ್ರು. ಇತ್ತ ಆಡಳಿತ ಪಕ್ಷದ ಸದಸ್ಯರು ಪ್ರಶ್ನೋತ್ತರ ಕಲಾಪ ನಡೆಸುವಂತೆ ಪಟ್ಟು ಹಿಡಿದ್ರು. ಸಭಾಪತಿಗಳು ಕೂಡ ಪ್ರಶ್ನೋತ್ತರ ಕಲಾಪಕ್ಕೆ ಅವಕಾಶ ನೀಡುವಂತೆ ಸೂಚಿಸಿದರು. ಎರಡೂ ಕಡೆಯ ಸದಸ್ಯರ ಗದ್ದಲದಿಂದ ಸದನದಲ್ಲಿ ಕೆಲ ಕಾಲ ಗೊಂದಲದ ವಾತಾವರಣ ನಿರ್ಮಾಣವಾಯಿತು. ಇದರ ನಡುವೆ ಹನೂರು ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮಕ್ಕೂ ಶಾಗ್ಯ ಸಮೀಪದ ಮರಿಯಮಂಗಲ ಬೀಟ್ನಲ್ಲಿ ಸ್ವಾತಂತ್ರ್ಯ ದಿನದಂದು ನಡೆದ ಶೂಟೌಟ್ನಲ್ಲಿ ಮೃತಪಟ್ಟ 3 ಕುಟುಂಬಗಳಿಗೆ ಒಟ್ಟು ತಲಾ 15 ಲಕ್ಷ ರೂಪಾಯಿ ಪರಿಹಾರ ವಿತರಿಸಲಾಗಿದೆ. ಸೋಮವಾರ ತಹಶೀಲ್ದಾರ್ ಚೈತ್ರ ಅವರು ತಾಲೂಕು ಆಡಳಿತ ವತಿಯಿಂದ ತಲಾ 5 ಲಕ್ಷ ರೂಪಾಯಿ ನೀಡಿದರೆ, ಶಾಸಕ ಎಂಆರ್ ಮಂಜುನಾಥ್ ಅವರು ವೈಯಕ್ತಿಕವಾಗಿ ತಲಾ 10 ಲಕ್ಷ ರೂಪಾಯಿ ನೆರವು ನೀಡಿದ್ದಾರೆ. ಮೃತರ ಕುಟುಂಬಸ್ಥರನ್ನ ಭೇಟಿಯಾಗಿ ಸಾಂತ್ವನ ಹೇಳಿದ ಶಾಸಕರು ಅಂತಿಮ ದರ್ಶನವನ್ನು ಪಡೆದರು. ಇನ್ನು ಚಾಮರಾಜನಗರ ಎನ್ಕೌಂಟರ್ಗೆ ತಮಿಳುನಾಡು ಸಿಎಂ ವಿಜಯ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಚಾಮರಾಜನಗರ ಕಾವೇರಿ ವನ್ಯಜೀವಿ ಧಾಮದಲ್ಲಿ ಅರಣ್ಯ ಇಲಾಖೆ ಸಿಬ್ಬಂದಿ ನಡೆಸಿದ ಗುಂಡಿನ ಚಕಮಕಿಯಲ್ಲಿ ತಮಿಳು ಮೂಲದ 3 ಮೃತಪಟ್ಟ ಘಟನೆಯನ್ನ ತಮಿಳುನಾಡು ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ತೀವ್ರವಾಗಿ ಖಂಡಿಸಿದ್ದಾರೆ. ಈ ಘಟನೆಯನ್ನ ಹತ್ಯಾಕಾಂಡ ಅಂತ ಕರೆದಿರ್ತಕ್ಕಂಥವರು ಪ್ರಕರಣದ ಕುರಿತು ಉನ್ನತ ಮಟ್ಟದ ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹ ಮಾಡಿದ್ದಾರೆ. ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ನಿವಾಸಿಗಳಾದ ಆಂಟೋನಿ ಸ್ವಾಮಿ, ಜಾನ್ ರೋಸ್ ಪೀಟರ್ ಹಾಗೂ ಕುಮಾರ್ ಅವರನ್ನ ಆಗಸ್ಟ್ 15ರ ಮುಂಜಾನೆ ಕಾವೇರಿ ವನ್ಯಜೀವಿ ಧಾಮದಲ್ಲಿ ಅರಣ್ಯ ಸಿಬ್ಬಂದಿ ಗುಂಡಿಕ್ಕಿ ಕೊಂದು ಹಾಕಿರುವುದು ತೀವ್ರ ಹೃದಯ ವಿದ್ರಾವಕ. ಈ ದೌರ್ಜನ್ಯವನ್ನ ನಾನು ಬಲವಾಗಿ ಖಂಡಿಸ್ತೇನೆ ಅಂತ ಹೇಳಿದ್ದಾರೆ. ಕರ್ನಾಟಕ ಅರಣ್ಯ ಇಲಾಖೆ ನಡೆಯುತ್ತಿರುವ ವಿವರಣೆಗಳನ್ನು ಒಪ್ಪಿಕೊಳ್ಳಲು ಸಾಧ್ಯವಿಲ್ಲ. ಘಟನೆಯ ನೈಜತೆ ಹೊರಬರಲು ಉನ್ನತ ಮಟ್ಟದ ತನಿಖಾ ಸಮಿತಿ ರಚಿಸಬೇಕು ಹಾಗೂ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಒತ್ತಾಯಿಸಿದ್ದಾರೆ. ಮೃತರ ಕುಟುಂಬಗಳಿಗೆ ಸೂಕ್ತ ಪರಿಹಾರ ಒದಗಿಸಬೇಕು ಮತ್ತು ಇಂತಹ ಘಟನೆಗಳು ಭವಿಷ್ಯದಲ್ಲಿ ಮರುಕಳಿಸದಂತೆ ಕರ್ನಾಟಕ ಸರ್ಕಾರ ಎಚ್ಚರ ವಹಿಸಬೇಕು ಅಂತ ವಿಜಯ್ ಆಗ್ರಹಿಸಿದ್ದಾರೆ. ಅದೇ ಅವರು ತಮಿಳು ಭಾಷಿಕರು, ಹಾಗಾಗಿ ಕರ್ನಾಟಕದವರೇ ತಮಿಳು ಭಾಷಿಕರು, ಹಾಗಾಗಿ ತಮಿಳು ಭಾಷಿಕರ ಪರವಾಗಿ ತಮಿಳುನಾಡು ಮುಖ್ಯಮಂತ್ರಿ ಮಾತಾಡಿದ್ದಾರೆ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ ಬೃಹತ್ ಪ್ರತಿಭಟನೆ. ರಾಜ್ಯ ಸರ್ಕಾರದ ಬಿಡದಿ ಉಪನಗರ ಯೋಜನೆಯನ್ನು ವಿರೋಧಿಸಿ ಸ್ಥಳೀಯ ರೈತರು ನಡೆಸುತ್ತಿರುವ ಹೋರಾಟಕ್ಕೆ ಜೆಡಿಎಸ್ ಸಂಪೂರ್ಣ ಬೆಂಬಲ ಸೂಚಿಸಿದೆ. ಆಗಸ್ಟ್ 18ರಂದು ಬೆಳಗ್ಗೆ 10 ಗಂಟೆಗೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಜೆಡಿಎಸ್ ಬೃಹತ್ ಪ್ರತಿಭಟನಾ ಸಮಾವೇಶ ಆಯೋಜಿಸಿದೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸೇರಿದಂತೆ ಪಕ್ಷದ ಪ್ರಮುಖ ನಾಯಕರು, ಜನಪ್ರತಿನಿಧಿಗಳು ಹಾಗೂ ಸಾವಿರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಫಲವತ್ತಾದ ಕೃಷಿ ಭೂಮಿಯನ್ನು ವಶಪಡಿಸಿಕೊಂಡು ಬಿಡದಿ ಉಪನಗರ ಯೋಜನೆ ಜಾರಿಗೊಳಿಸುವುದನ್ನು ತಕ್ಷಣವೇ ಕೈಬಿಡಬೇಕು ಅಂತ ಜೆಡಿಎಸ್ ನಾಯಕರು ಸರ್ಕಾರವನ್ನು ಒತ್ತಾಯಿಸಲಿದ್ದಾರೆ. ರೈತರ ಹೋರಾಟಕ್ಕೆ ಬೆಂಬಲವಾಗಿ ಜೆಡಿಎಸ್ ಈಗಾಗಲೇ 2 ಹಂತಗಳಲ್ಲಿ ಪಾದಯಾತ್ರೆ ನಡೆಸಿದೆ. ಆಗಸ್ಟ್ 9 ಮತ್ತು 10ರಂದು ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಬೈರಮಂಗಲದಿಂದ ಪಾದಯಾತ್ರೆ ನಡೆಸಲಾಗಿತ್ತು. ಆದರೆ ಫ್ರೀಡಂ ಪಾರ್ಕ್ ವರೆಗೆ ಸಾಗಬೇಕಿದ್ದ ಪಾದಯಾತ್ರೆಯನ್ನ ಪೊಲೀಸರು ಮಾರ್ಗ ಮಧ್ಯದಲ್ಲೇ ತಡೆದಿದ್ರು. ಹೀಗಾಗಿ ಆಗಸ್ಟ್ 11ರಂದು ನಡೆಯಬೇಕಿದ್ದ ಪ್ರತಿಭಟನಾ ಸಮಾವೇಶವನ್ನ ಆಗಸ್ಟ್ 18ಕ್ಕೆ ಮುಂದೂಡಲಾಗಿತ್ತು.
ಇದೀಗ ಅಂತಿಮ ಹಂತದ ಸಮಾವೇಶಕ್ಕೆ ಸುತ್ತಮುತ್ತಲಿನ ಗ್ರಾಮಗಳ ನೂರಾರು ರೈತರು ಹಾಗೂ ಕುಟುಂಬಗಳು ಭಾಗವಹಿಸುವ ನಿರೀಕ್ಷೆ ಇದೆ. ಇನ್ನು ಬಿಡದಿ ಭೂಸ್ವಾಧೀನ ವಿರೋಧಿಸಿ ಸ್ಥಳೀಯ ರೈತರು ಹಾಗೂ ಸಾರ್ವಜನಿಕರು ಈಗಾಗಲೇ ಪ್ರತಿಭಟನೆ ನಡೆಸಿದ್ದು, ಭೂಗಳ್ಳರೇ ಬಿಡದಿ ಬಿಟ್ಟು ತೊಲಗಿ ಅಂತ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ತಮ್ಮ ಜೀವನಾಧಾರವಾಗಿರ್ತಕ್ಕಂಥ ಕೃಷಿ ಭೂಮಿಯನ್ನ ಬಲವಂತವಾಗಿ ವಶಪಡಿಸಿಕೊಳ್ಳಲಾಗ್ತಾ ಇದೆ, ಸೂಕ್ತ ಪರಿಹಾರ ನೀಡದೆ ಸಣ್ಣ ರೈತರನ್ನ ಬೀದಿಗೆ ತಳ್ಳಲಾಗ್ತಾ ಇದೆ ಅಂತ ರೈತ ಮುಖಂಡರು ಆರೋಪಿಸಿದ್ರು. ಈಗ ಪ್ರತಿಭಟನೆ ಇದೆ. ಡಿ ಕೆ ಶಿವಕುಮಾರ್ ಯಾರ ಭೂಮಿ ಕೊಡ್ತಾರ ಅವ್ರನ್ನ ತಗೋತೀವಿ, ಕೊಡದೇ ಇರೋರು ತಗೊಳ್ಳಲ್ಲ ಅಂತ ಹೇಳಿದ್ದಾರೆ. ಯೋಜನೆ ಕೊಟ್ಟವ್ರದ್ದು ತಗೊಂಡು ಮಾಡ್ತೀವಿ, ಇಲ್ದೇ ಇಲ್ಲ ಅಂತ. ಆದ್ರೆ ರೆಡ್ ಝೋನ್ ಅದು ಹೆಂಗಿದೆ, ಈಗ ಹಳೆಬ್ರು ಮುಂದುವರ್ಸಿ ಅಂತ ಹೇಳಿದ್ದಾರೆ. ಒಂದಷ್ಟು ಗೊಂದಗಳಿದೆ, ನೋಡ್ಬೇಕೇನಾಗುತ್ತೆ ಅಂತ. ಇದಿಷ್ಟು ಇಂದಿನ ಸುದ್ದಿ. ವಾಲ್ಮೀಕಿ ನಿಗಮದ ಹಗರಣದಲ್ಲಿ ಭಾಗಿಯಾದಂತ ಆರೋಪ ಹೊತ್ತಂತ ನಾಗೇಂದ್ರ ಸಚಿವ ಸಂಪುಟದಲ್ಲಿ ಮತ್ತೆ ಸೇರ್ಪಡೆ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಅದೇ ಕಮ್ಯುನಿಟಿಯ ಯಾವುದೇ ಆರೋಪ ಇಲ್ಲದ ಬೇರೆಯವ್ರನ್ನ ಮಾಡಬಹುದಾಗಿತ್ತ? ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.